ತಜ್ಞರು ಇರ್ತಾರೆ, ಅವ್ರ ಮುಂದೆ ವಿಷಯವನ್ನು ಇಟ್ಟು ಕೂಲಂಕಷವಾಗಿ ಚರ್ಚಿಸಿ ನಾವು ಅದರ ಬಗ್ಗೆ ತೀರ್ಮಾನ ಇಲ್ಲಿ ನಮ್ಮ ಆಫೀಸಿಂದ ನಾವು ನಮ್ಮ ಚೀಫ್ ಇಂಜಿನಿಯರ್ಗಳಿಗೆ ಹೇಳ್ತೀವಿ. ಹಾಗೆಯೇ ಫೈನಾನ್ಷಿಯಲ್ ಮ್ಯಾಟರ್ಸ್ನಲ್ಲಿ ಕೂಡ ಯಾವುದು ಹಿಂದೆ ಎಲ್ಲ ಟೆಂಡರ್ಗಳ ಅಕ್ಸೆಪ್ಟೆನ್ಸ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರ್ತಕ್ಕಂಥ ಇತ್ಯಾದಿ ಪ್ರಪೋಸಲ್ಸ್ ಇರ್ಬೋದು, ಚೀಫ್ ಇಂಜಿನಿಯರಿಂದ ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಆರ್ಥಿಕ ಇಲಾಖೆ ಹಾಗೂ ಇನ್ನೂ ಸಚಿವಾಲಯ ಮಟ್ಟದಲ್ಲಿ ಆಗ್ತಾಯಿತ್ತು. ಅದರ ಬದಲಾಗಿ ಈಗ ಫೈನಾನ್ಸ್ ಸಬ್ ಕಮಿಟಿನಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಮತ್ತು ಅದರ ಆಫೀಸರ್ಸ್ ಇದ್ದಾರೆ, ಅಲ್ಲೇ ಚರ್ಚೆ ಆಗ್ತದೆ. ಹಾಗೆಯೇ ಬೋರ್ಡ್ ಕ್ವಾರ್ಟರ್ಗೆ ಒಮ್ಮೆ ಬೋರ್ಡ್ ಮೀಟಿಂಗ್ ಆಗ್ತದೆ. ಬೋರ್ಡ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ನಿಗಮದ ಅಧ್ಯಕ್ಷರಾಗಿದ್ದಾರೆ, ಮಾನ್ಯ ವಾಟರ್ ರಿಸೋರ್ಸ್ ಸಚಿವರು ಅದಕ್ಕೆ ಉಪಾಧ್ಯಕ್ಷರು ಆಗಿದ್ದಾರೆ. ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳೆಂದರೆ ಮುಖ್ಯ ಕಾರ್ಯದರ್ಶಿಗಳು, ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಅವರೆಲ್ಲ ನಮ್ಮ ಕಂಪನಿಗೆ ಬೋರ್ಡ್ಗೆ ಡೈರೆಕ್ಟರ್ಸ್ ಇದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಮ್ಮ ಬೋರ್ಡ್ ಮೀಟಿಂಗ್ ಒಂದೊಂದು ಕ್ವಾರ್ಟರ್ಗೆ ಒಮ್ಮೆ ಆಗ್ತದೆ. ಅದರಲ್ಲಿ ಮೇಜರ್ ಡಿಸಿಷನ್ಸ್ ಅದರಲ್ಲಿ ನಾವು ತಗೊಳ್ತೀವಿ. ಈಗ ರುಟೀನಾಗಿ ಯಾವುದು ಡಿಸಿಷನ್ ಸರ್ಕಾರಕ್ಕೆ ಹೋಗುವುದು ಏನು ಹಿಂದಿನ ಅವಶ್ಯಕತೆ ಇತ್ತು, ಈಗ ಅದು ಬರುವುದಿಲ್ಲ. ಹೀಗೆ ನಮ್ಮ ಆಡಳಿತದಿಂದ ಕ್ವಿಕ್ಕಾಗಿ ಡಿಸಿಷನ್, ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಇದ್ದರಿಂದ ಫೀಲ್ಡ್ನಲ್ಲಿ ಕೂಡ ರೆಸ್ಪಾನ್ಸಿಬಲ್ ಆಗಿ ಹಾಗೂ ಜಲ್ದಿಯಾಗಿ ಕೆಲಸ ಆಗ್ತಾ ಇದೆ. ಘಟಪ್ರಭಾ ಯೋಜನೆಯು ಹುಕ್ಕೇರಿ ತಾಲೂಕಿನ ಹಿಡಕಲ್ನಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು, ಬೆಳಗಾವಿ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಒಟ್ಟು 3,31,000 ಹೆಕ್ಟೇರು ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲಿದೆ. ಘಟಪ್ರಭಾ ಅಣೆಕಟ್ಟನ್ನು ನಿರ್ಮಿಸಿ 3 ದಶಕಗಳೇ ಕಳೆದರೂ 202 ಕಿಲೋಮೀಟರ್ ಉದ್ದದ ಬಲದಂಡೆ ಕಾಲುವೆಯ ಪೈಕಿ 61 ಕಿಲೋಮೀಟರ್ ವರೆಗೆ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ನಾಲೆಯಲ್ಲಿ ನೀರು ಹರಿಸಲಾಗಿದೆ. 1998ರಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಸ್ಥಾಪನೆಯ ನಂತರ 120 ಕಿಲೋಮೀಟರ್ ವರೆಗಿನ ಕಾಮಗಾರಿಗಳು ಬಹುತೇಕ